Oh. ನಮಸ್ತೆ, ನನ್ನ ಹೆಸರು ಅವಿಕಾ ಕಾಕುಂಜೆ. ನಾನು ಇದು ಟ್ರೈ ಲೇಯರ್ ಪುಡ್ಡಿಂಗ್ ಮಾಡ್ತೆ. ಟ್ರೈ ಲೇಯರ್ ಹೇಳೆ 3 ಲೇಯರ್ ಪುಡ್ಡಿಂಗ್. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಓರಿಯೋ ಬಿಸ್ಕೆಟ್ ಪೌಡರ್ 4ರಿಂದ 5, ಮ್ಯಾಂಗೋ ಚಾಪ್ ಮಾಡಿದ್ದು, ಥರ್ಡ್ ಮತ್ತೆ ಫಸ್ಟ್ ಲೇಯರ್ ರೆಡಿ ಇದ್ದು. ನನಗೆ ಸೆಕೆಂಡ್ ಲೇಯರ್ ಹೇಗೆ ಮಾಡೋದು ಹೇಳಿಕೊಟ್ಟೆ. ಇದಿಷ್ಟು ಸೆಕೆಂಡ್ ಲೇಯರಿಂಗೆ ಬೇಕಾದ್ದು. ಫ್ರೆಶ್ ಕ್ರೀಮ್, ಸಕ್ಕರೆ ಮೊದಲೇ ಪುಡಿ ಮಾಡಿದ್ದು, ಬಾದಾಮ್ ಪೇಸ್ಟ್, ಏಲಕ್ಕಿ ಪುಡಿ. ಈಗ ಮೊದಲು ಕ್ರೀಮ್ ಹಾಕುತ್ತೆ ನಾನು. ಈಗ ಸಕ್ಕರೆ ಹಾಕುವ. ಪುಡಿ ಮಾಡಿದ ಸಕ್ಕರೆ 2 ಸ್ಪೂನು ಹಾಕಬೇಕು. 1, 2 ಫುಲ್ ಹಾಕಿದೆ ನಾನು. ಇನ್ನು ಬಾದಾಮ್ ಪೇಸ್ಟ್ ಹಾಕುವ. ಬಾದಾಮ್ ಮಕ್ಕಳಿಗೆ ಕಲ್ತದ್ದು ನೆನಪು ಉಳಿವಲೆ ಒಳ್ಳೆಯದು. ಅದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ವಿಟಮಿನ್ ಇ ಇದ್ದು. ಬಾದಾಮ್ ಹಾಕಿದೆ. ಏಲಕ್ಕಿ ಪುಡಿ. ವಿಸ್ಕ್ ಮಾಡುವ. ಈಗ ಇದು ಲಾಯ್ಕಲ್ಲಿ ಉಬ್ಬಿ ಬರಕ್ಕೂ ಅಷ್ಟು ಹೊತ್ತು ಲಾಯ್ಕಲ್ಲಿ ವಿಸ್ಕ್ ಮಾಡಕ್ಕೂ ಸೆಕೆಂಡ್ ಲೇಯರಿಂಗ್ ಇದು. ಈಗ ಸೆಕೆಂಡ್ ಲೇಯರ್ ರೆಡಿ ಆಯ್ತು. ಈಗ ನಾವು ಚಾಕ್ಲೇಟ್ ಓರಿಯೋ ಬಿಸ್ಕೆಟ್ ಪೌಡರ್ ಹಾಕುವ. ಓರಿಯೋ ಬಿಸ್ಕೆಟ್ ಪೌಡರ್ ಸಾಕು. ಇನ್ನು ಕ್ರೀಮ್ ಹಾಕುವ. ಈಗ ನಾವು ಇದು ಮ್ಯಾಂಗೋ ಹಾಕುವ. ಮ್ಯಾಂಗೋನ ಹಣ್ಣಿನ ರಾಜ ಹೆಟ್ಟು. ಅದಕ್ಕೆ ನಾನು ಮ್ಯಾಂಗೋ ಹಾಕುತ್ತೆ. ಮ್ಯಾಂಗೋ ಇಲ್ಲದ ಸೀಸನ್ ಇಲ್ಲಿ ನಿಂಗೆ ಮತ್ತೆ ಬೇರೆ ಫ್ರೂಟ್ಸ್ ಸಮೇತ ಹಾಕ್ಲಾಕು. ಸೊ ನಾನೀಗ ಮ್ಯಾಂಗೋ ಹಾಕುತ್ತೆ. ಲೇಯರ್ ಪುಡ್ಡಿಂಗ್ ರೆಡಿ ಆಯ್ತು ನೋಡಿ. ಈಗ 3 ಲೇಯರ್. ಇದೊಂದು ಬಿಸ್ಕೆಟ್, ಓರಿಯೋ ಬಿಸ್ಕೆಟ್ ಪೌಡರ್, ಇನ್ನೊಂದು ಕ್ರೀಮ್, ಇನ್ನೊಂದು ಮ್ಯಾಂಗೋ. ಇದು ಈಗ ಇದಕ್ಕೆ ಅಲಂಕಾರ ಮಾಡುವ. ಗ್ರೇಪ್ಸ್ ರಾಜ ಬೇಕಾಕು. ರೆಡಿ, ಪುಡ್ಡಿಂಗ್ ರೆಡಿ. ನಾನು 1 ಗಂಟೆ ಹೊತ್ತು ಸೆಟಪ್ಪಲ್ಲೇ ಫ್ರಿಜ್ಜಲ್ಲಿ ಮಾಡುತ್ತೆ ನೋಡಿ. ನಾನೀಗ ಇದರ ಫ್ರಿಜ್ಜಿಂದ ತೆಗೆದೆ. ಹೇಗೆ ಈ ಬೌಲೆಲ್ಲ ಈಗ ಕೋಲ್ಡ್ ಆಯಿತು. ಈಗ ನೋಡಿ 3 ಲೇಯರ್ ಕಾಣ್ತು. ಮತ್ತೆ ಈಗ ಇದು ಸೆಟ್ ಆಯಿತು. ಈಗ ಟೇಸ್ಟ್ ನೋಡುವ.